ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ಗಾಗಿ ಕ್ರೆಡಿಟ್ ವಾರ್ ಶುರುವಾಗ್ತಾ ಇದೆ. ಎಚ್.ಡಿ. ದೇವೇಗೌಡರ ಕುಟುಂಬಕ್ಕೆ ಡಿ.ಕೆ. ಶಿವಕುಮಾರ್ ಇದಕ್ಕಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಫಸ್ಟ್ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸ್ಲಿ ಅಂತ ಟಾಂಟ್ ಮಾಡಿದ್ದಾರೆ. ನಾವು ಈಗ ಏರ್ಪೋರ್ಟ್ ನಿರ್ಮಾಣ ಮಾಡೋಕೆ ಹೊರಟಿದ್ದೇವೆ, ಇದ್ರ ಕ್ರೆಡಿಟ್ ಬಗ್ಗೆ ಮಾತನಾಡುವುದಲ್ಲ, ಮೇಕೆದಾಟು ಯೋಜನೆಗೆ ಮೊದಲು ಅನುಮತಿ ಕೊಡಿಸಿ ಅಂತ. ಯಾಕೆಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಲ್ಲ, ಹಾಗಾಗಿ ಬಿಡದಿಯಲ್ಲಿ ಮಾಡಬೇಕಾ, ತುಮಕೂರಲ್ಲಿ ಮಾಡಬೇಕಾ ಅಥವಾ ನೆಲಮಂಗಲದ ಬಳಿ ಮಾಡಬೇಕಾ ಅಂತ ನಾವು ನೋಡ್ತಾ ಇದ್ದೀವಿ. ಇನ್ನು ಯಾವುದೂ ಕೂಡ ಯಾವ ಸ್ಥಳನೂ ಫೈನಲ್ ಆಗಿಲ್ಲ. ಅದನ್ನ ನಾವೇ ಮಾಡೋದಕ್ಕೆ ಬರಲ್ಲ, ಜಮೀನು ಪಕ್ಕದಲ್ಲಿರೋರು ಮಾಡಿಕೊಳ್ತಾರಪ್ಪ, ನಾನೇನ್ ಮಾಡಲಿ. ಎಚ್.ಡಿ. ದೇವೇಗೌಡರ ಕುಟುಂಬಕ್ಕೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಈ ರೀತಿ ಟಾಂಟ್ ಮಾಡಿದ್ದಾರೆ. ಎಲ್ಲಿ ಮಾಡಬೇಕು ಅಂತ ಇನ್ನೂ ಕೂಡ ಸ್ಥಳಗಳನ್ನ ಗುರುತಿಸಿಲ್ಲ. ಅಂದ್ರೆ ಒಂದಷ್ಟು ಸ್ಥಳಗಳನ್ನ ಸ್ಯಾಂಪಲ್ ಕಳಿಸಿದ್ದಾರೆ, ಯಾವ ಸ್ಥಳದಲ್ಲಿ ಆಗಬಹುದು, ಸೂಕ್ತ ಅನ್ನೋದು ಯಾವ ಸ್ಥಳ ಆಗುತ್ತೆ ಅಂತ. ಯಾವ ಸ್ಥಳನೂ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಅದ್ರ ಬಗ್ಗೆ ಯೋಚನೆ ಬೇಡ, ಅದನ್ನ ನಾವು ಮಾಡ್ಕೋತೀವಿ. ಬಟ್ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸಿ ನೀವು ಫಸ್ಟ್ ಅಂತ ಎಚ್.ಡಿ. ದೇವೇಗೌಡರ ಕುಟುಂಬಕ್ಕೆ ಡಿ.ಕೆ. ಶಿವಕುಮಾರ್ ಈ ರೀತಿ ಟಾಂಟ್ ಮಾಡಿದ್ದಾರೆ. ಪರ್ಮಿಷನ್ ಕೊಡಿಸ್ತೀನಿ, ಒಂದೇ ದಿನಕ್ಕೆ ಪ್ರೈಮ್ ಮಿನಿಸ್ಟರ್ ಸೈನ್ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಫಸ್ಟ್ ಅದ್ ಮಾಡ್ಲಿ ಆಯ್ತಾ. ಅವ್ರಿದ್ದಾಗ ಏನೋ ಪಾಪ ಮಾಡಕ್ ಆಗ್ಲಿಲ್ಲ. ಈಗ ನಾವೇನೋ ಮಾಡಕ್ ಹೊರಟಿದೀವಿ, ಅದಕ್ಕೆ ನಾವು ತೀರ್ಮಾನ ಮಾಡಕ್ಕಾಗಲ್ಲ. ಎಲ್ಲಿರ್ಬೇಕು, ಬಿಡದಿ ಇರ್ಬೇಕಾ, ನೆಲಮಂಗಲ ಇರ್ಬೇಕಾ, ತುಮಕೂರು ಇರ್ಬೇಕಾ, ಸೋಲೂರು ಇರ್ಬೇಕಾ ಅನ್ನೋದು ನಾವೇನು ತೀರ್ಮಾನ ಮಾಡಕ್ಕಾಗಲ್ಲ. ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಪ್ಲಸ್ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು, ಅವ್ರಿಗೆ ಅಗ್ರಿಮೆಂಟ್ ಇದೆ ಇಷ್ಟು ವರ್ಷ ಮಾಡಬಾರ್ದು ಅಂತ. ಅವ್ರು ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಅದಕ್ಕೆಲ್ಲ ಫೀಸಿಬಿಲಿಟಿ ಎಲ್ಲ ನೋಡ್ತಾ ಇದ್ದಾರೆ. ಯಾರು ಎಂ.ಬಿ. ಪಾಟೀಲ್ಗೆ ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಇದ್ದಾರೆ, ಅವರು ಫೀಸಿಬಿಲಿಟಿ ನೋಡ್ತಾ ಇದ್ದಾರೆ. ಅದನ್ನ ಚೀಫ್ ಮಿನಿಸ್ಟರ್ ಹತ್ರ ನನ್ನ ಹತ್ರ ಫಸ್ಟ್ ಒಂದು ರೌಂಡ್ ಮಾತಾಡ್ತಾರೆ. ಮಾತಾಡಾದ್ಮೇಲೆ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗ್ತೀವಿ. ಅದಾದ್ಮೇಲೆ ಎಲ್ಲಿ ಮಾಡಬೇಕು ಅಂತ ಡೆಲ್ಲಿ ಅವ್ರ ಅಪ್ರೂವಲ್ ತಗೊಂಡು ಡಿಸಿಷನ್ ತಗೊಳ್ತೀವಿ. ಇದು ನಾವು ಸುಮ್ಮನೆ ನಾನು ಏಕಾಏಕಿ ನನಗೆ ಆಸೆ ಇರ್ಬೋದಪ್ಪ, ನನ್ನ ಇಲ್ಲಿ ಮಾಡ್ಲಿ, ನಮ್ಮೂರಲ್ಲಿ ಮಾಡ್ಲಿ ಅಂತ ಹಂಗೆಲ್ಲ ಮಾಡಕ್ ಆಗಲ್ಲ. ಅದೆಲ್ಲ ದಟ್ ಇಸ್ ಎ ವೆರಿ ಸ್ಕೋಪ್ ಇದೆ. 25 ಕಿಲೋಮೀಟರ್ 40 ಕಿಲೋಮೀಟರ್ ಏನೋ ಇದೆ. ಆಮೇಲೆ ಗುಡ್ಡೆಗಳು ಇರಬಾರ್ದು, ಫ್ಲೈಯಿಂಗ್ ಝೋನ್ ಇರಬೇಕು, ಎಲ್ಲ ಏನೇನೋ ಇದೆ. 4,400 ಎಕರೆನೋ ಬೇಕು ಅಂತ ಹಿಂದೆ ಎಲ್ಲ ನಾನು ಈ ಏರ್ಪೋರ್ಟ್ ಮಾಡ್ಬೇಕಾದ್ರೆ ನಾನೇ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದೆ. ಅದಕ್ಕೊಂದು ಇದಿದೆ, ಟೆಕ್ನಿಕಲ್ ಇದಿದೆ. ಸೊ ಆ ಟೆಕ್ನಿಕಲ್ ಮೇಲೆ ತೀರ್ಮಾನ ಮಾಡ್ಬೇಕು. ಒತ್ತಡ ಜಮೀನುಗಳು ಎಲ್ಲಾರ್ದವ್ರು ಪಕ್ಕದಲ್ಲಿ ಇರೋರು ಮಾಡ್ಕೋತಾರಪ್ಪ, ನಾನು ಮಾಡ್ಕೋತೀನಿ. ನನ್ನ ಜಮೀನ್ ಪಕ್ಕ ಏನಾದ್ರು ಕಾವೇರಿ ಮೇಕೆದಾಟು ಪರ್ಮಿಷನ್ ಕೊಡಿಸ್ತೀನಿ ಒಂದೇ ದಿನ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್ ಜೋಹಳಿ, ಈಗಾಗಲೇ ಈ ಎರಡನೇ ಏರ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಇನ್ನೂ ಏರ್ಪೋರ್ಟ್ ಜಾಗನೇ ಗುರುತಿಸಿಲ್ಲ. ಅಷ್ಟರೊಳಗನೆ ಒಂದು ರೀತಿ ಕ್ರೆಡಿಟ್ ವಾರ್ ಶುರುವಾಗಿದೆ. ಸದ್ಯಕ್ಕೆ ಯಾವ್ಯಾವ ಪ್ಲೇಸ್ನ ಗುರುತಿಸಿದ್ದಾರೆ, ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ದೇವೇಗೌಡರು ಸೇರಿದಂತೆ ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೆಲ್ಲ ಡಿ.ಕೆ. ಶಿವಕುಮಾರ್ ಈ ರೀತಿ ಟಾಂಟ್ ಮಾಡಿದ್ದಾರೆ. ಏನ್ ಡೀಟೇಲ್ಸ್ ಇದೆ? ಸೌಖ್ಯ, ಕಳೆದ 3-4 ತಿಂಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ಮತ್ತೊಂದು ಏರ್ಪೋರ್ಟ್ ಅನ್ನ ಕಟ್ಟಬೇಕು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ನಿರ್ಮಾಣ ಮಾಡಬೇಕು, ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಜನದಟ್ಟಣೆ ಹೆಚ್ಚಾಗಿದೆ ಎನ್ನುವಂತ ಕಾರಣವನ್ನ ಮುಂದಿಟ್ಕೊಂಡು ರಾಜ್ಯ ಸರ್ಕಾರ ಮತ್ತೊಂದು ಏರ್ಪೋರ್ಟ್ ನಿರ್ಮಾಣಕ್ಕೆ ಮುಂದಾಗಿದೆ. ಸೊ ಈಗ ಕಳೆದ 3-4 ತಿಂಗಳಿಂದಲೂ ಕೂಡ ನಿರಂತರವಾಗಿ ಸಭೆಗಳ ಮೇಲೆ ಸಭೆಗಳನ್ನ ನಡೆಸಲಾಗ್ತಾ ಇದೆ. ಒಂದು ಕಡೆ ಮುಖ್ಯಮಂತ್ರಿಗಳು ಸಭೆಯನ್ನ ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಕೂಡ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಕೈಗಾರಿಕಾ ಸಚಿವ ವಿ ಪಾಟೀಲ್ ಅವರು ಕೂಡ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಸ್ಥಳಗಳನ್ನು ಕೂಡ ಗುರುತು ಮಾಡಲಾಗಿದೆ, ಎಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತೆ ತಾಂತ್ರಿಕ ತಜ್ಞರಿಂದ ವರದಿಯನ್ನು ಕೂಡ ಪಡ್ಕೊಳ್ಳಲಾಗಿದೆ. ದಾಬಸ್ಪೇಟೆ ಇಲ್ಲವೇ ಬಿಡದಿ ಅಥವಾ ತುಮಕೂರಿನ ಭಾಗದಲ್ಲಿ ಈ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಚರ್ಚೆಗಳು ನಡೆದಿದೆ. ಯಾಕಂದ್ರೆ ತುಮಕೂರು ಭಾಗದಲ್ಲೇ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಿದ್ದೆ ಆದ್ರೆ, ಅಂದ್ರೆ ಸಿರಾ ಭಾಗದಲ್ಲಿ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಿದ್ರೆ ರಾಜ್ಯದ 22 ಜಿಲ್ಲೆಗಳ ನಾಗರಿಕರಿಗೆ, ಜನರಿಗೆ ಅನುಕೂಲ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಪರಮೇಶ್ವರ್ ಅವರು ಒತ್ತಡವನ್ನ ತರ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಡದಿ ಅಥವಾ ಅರೋಹಳ್ಳಿ ಭಾಗದಲ್ಲಿ ನಿರ್ಮಾಣ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಪ್ರಯತ್ನಗಳನ್ನ ಮುಂದುವರ್ತಿದ್ದಾರೆ. ಸರ್ಕಾರದ ಮೇಲೆ ಕೂಡ ಒತ್ತಡವನ್ನ ತರ್ತಾ ಇದ್ದಾರೆ. ಇದರ ನಡುವೆ ಜಾಗವನ್ನ ಇನ್ನೂ ಐಡೆಂಟಿಫೈ ಮಾಡಿಲ್ಲ. 4 ಜಾಗಗಳನ್ನ ಏನು ಈಗ ಐಡೆಂಟಿಫೈ ಮಾಡಲಾಗಿದೆ, ಅದರಲ್ಲಿ ಒಂದು ಜಾಗವನ್ನ, ಸೂಕ್ತ ಜಾಗವನ್ನ ಆಯ್ಕೆ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಎಂ.ಬಿ. ಪಾಟೀಲ್ ಅವರು ಇನ್ನೂ ಕೂಡ ಚರ್ಚೆಗಳನ್ನ ಮುಂದುವರ್ತಿದ್ದಾರೆ. ಇಂತಹ ಸಂದರ್ಭದಲ್ಲೇ ಮತ್ತೊಂದು ಕಡೆ ಈ ಒಂದು ಕ್ರೆಡಿಟ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಕೂಡ ಈಗ ಶುರುವಾಗ್ತಾ ಇದೆ. ಈಗ ರಾಜ್ಯಸಭೆಯಲ್ಲೂ ಕೂಡ ಮೊನ್ನೆ ಮಾಜಿ ಪ್ರಧಾನಿ ದೇವೇಗೌಡರು ಇದರ ಬಗ್ಗೆ ಧ್ವನಿಯನ್ನ ಎತ್ತಿದ್ದಾರೆ. ಎರಡನೇ ಏರ್ಪೋರ್ಟ್ ಅವಶ್ಯಕತೆ ಇದೆ, ಅದು ಆಗ್ಲೇಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಮಾಡಿದ್ದಾರೆ.
ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಇದರ ಬಗ್ಗೆ ಎರಡನೇ ಏರ್ಪೋರ್ಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವರ ಜೊತೆ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಅದರ ನಡುವೆ ಸಂಸದರಾಗಿರುವಂತ ಮಂಜುನಾಥ್ ಅವರು ಕೂಡ ಕೇಂದ್ರ ವಿಮಾನಯಾನ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಒಂದು ಕಡೆ ಜೆಡಿಎಸ್ ನಾಯಕರು ಕೂಡ ಇದರ ಒಂದು ಕ್ರೆಡಿಟ್ ಅನ್ನ ಪಡೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಈಗ ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಕೂಡ ನಾವು ಇದನ್ನ ತರ್ತಾ ಇದ್ದೀವಿ ಅನ್ನುವಂಥದ್ದನ್ನ ಇವರು ಹೇಳ್ಕೊಳ್ಳೋದಕ್ಕೆ ಒಂದು ಕಡೆ ಹೊರಟ್ರೆ, ಜೆಡಿಎಸ್ ನಾಯಕರು ನಾವು ಇದನ್ನ ಮಾಡಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನ ಬಿಂಬಿಸೋದಕ್ಕೆ ಅವರು ಕೂಡ ಹೊರಟಿದ್ದಾರೆ. ಹಾಗಾಗಿ ಈ ಎರಡನೇ ಏರ್ಪೋರ್ಟ್ ವಿಚಾರದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಈಗ ಶುರುವಾಗಿದೆ. ಒಂದು ಸ್ವಪಕ್ಷೀಯ ಕಾಂಗ್ರೆಸ್ನಲ್ಲೇ ಪರಮೇಶ್ವರ್, ಡಿ.ಕೆ. ಶಿವಕುಮಾರ್ ಅವರ ನಡುವೆ, ಮತ್ತೊಂದು ಕಡೆ ಜೆಡಿಎಸ್ ನಾಯಕರ ನಡುವೆ ಈ ಕ್ರೆಡಿಟ್ ವಾರ್ ಶುರುವಾಗಿದೆ. ಇದು ಯಾರು ಮಾಡಿಸ್ತಾರೆ ನೋಡ್ಬೇಕಾಗತ್ತೆ ಸೌಖ್ಯ. ಓಕೆ ಶಿವಕುಮಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.